ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿಡಿಯೋದಲ್ಲಿ ಧನಸ್ಸು ರಾಶಿಯವರಿಗೆ ಗುರು ಗೋಚಾರ 2025 ಹೇಗಿರುತ್ತೆ, ತನ್ನ ರಾಶ್ಯಾಧಿಪತಿ ತನ್ನ ಮನೆಯ ಅಧಿಪತಿ ಒಂದು ಸ್ಥಾನ ಬದಲಾವಣೆಯಿಂದ ಧನಸ್ಸು ರಾಶಿಯವರಿಗೆ ಏನು ಪ್ರಭಾವ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮೇ 14ರಂದು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಈ ಒಂದು ಸ್ಥಾನ ಬದಲಾವಣೆಯಿಂದ ಧನಸ್ಸು ರಾಶಿ ವ್ಯಕ್ತಿಯ ಜೀವನದಲ್ಲಿ ಒಂದು ಅತ್ಯದ್ಭುತವಾದ ಬದಲಾವಣೆ ಬರುತ್ತೆ. ಒಂದು ಶುಭ ಗಾಳಿ ಅನ್ನೋದು ನಿಮ್ಮ ಜೀವನದಲ್ಲಿ ಬೀಸುತ್ತೆ. ಯಾಕೆಂದರೆ ಕಳೆದ ವರ್ಷ ಷಷ್ಠಭಾವದಲ್ಲಿ ಇದ್ಕೊಂಡು ಒಂದೊಂದು ಕೆಲಸಕ್ಕೂ ನೀವು 10 ಬಾರಿ ಪ್ರಯತ್ನ ಮಾಡಿದ್ರಿ. ಹಾಗೆ ಮಿತ್ರರು ಶತ್ರುಗಳಾಗಿದ್ದರು, ಹಿತಶತ್ರುಗಳ ಕಾಟ ಇತ್ತು, ರೋಗ ಬಾಧೆ ಇತ್ತು, ತುಂಬ ನೀವು ಸಫರ್ ಮಾಡಿದ್ರಿ. ಅದಕ್ಕೆಲ್ಲ ಮುಕ್ತಿ ಅನ್ನೋದು ಬರ್ತಾ ಇದೆ. ಗುರು ಸಪ್ತಮ ಭಾವಕ್ಕೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ನಿಮಗೆ ಯಾರು ಯೋಗ್ಯ ವಯಸ್ಕರಿದ್ದೀರಾ, ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ, ವಿವಾಹ ಆಗಿಲ್ಲ ಅನ್ನೋರು ಈ ವರ್ಷ ನೀವು ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಕಂಕಣ ಭಾಗ್ಯ ಅನ್ನೋದು ಈ ವರ್ಷ ಕೂಡಿ ಬರುತ್ತೆ, ವಿವಾಹ ಆಗುತ್ತೆ. ಹಾಗೆ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದೀರಾ, ನೀವು ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಫರ್ಗಳು ಬರುತ್ತೆ. ನೀವು ಅವ್ರ ಜೊತೆ ಒಪ್ಪಂದಗಳು ಮಾಡಿಕೊಂಡು ವ್ಯವಹಾರಗಳನ್ನು ಮಾಡಿದರೆ ಒಂದು ಅಧಿಕ ಲಾಭ ಅನ್ನೋದು ಈ ವರ್ಷ ಕಂಡು ಬರ್ತಾ ಇದೆ. ದಂಪತಿಗಳ ಮಧ್ಯೆ ಯಾರು ಸ್ವಲ್ಪ ಕೋರ್ಟ್ಗೆಲ್ಲ ಹೋಗಿತ್ತು, ಡೈವರ್ಸ್ ಹತ್ರ ಹೋಗಿತ್ತು, ಮನಸ್ತಾಪಗಳಿದ್ವು, ಅವೆಲ್ಲವೂ ಕ್ಲಿಯರ್ ಆಗಿ ಅಂದರೆ ಒಂದು ಹೊಂದಾಣಿಕೆ ರೀತಿಯಲ್ಲಿ ಪರಿಹಾರವಾಗಿ ದಂಪತಿಗಳ ಮಧ್ಯೆ ಒಂದು ಅನ್ಯೂನ್ಯತೆ ಅನ್ನೋದು ಬರುತ್ತದೆ. ಹಾಗೆ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ, ಸಹೋದ್ಯೋಗಗಳು ಯಾರು ಮಾಡ್ತಾ ಇದ್ದೀರಾ, ಇವರಿಗೆಲ್ಲ ಅತ್ಯಧಿಕ ಲಾಭ ಅನ್ನೋದು ಬರುತ್ತೆ. ಅದರಲ್ಲೂ ಆಹಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕಾನೂನು ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ ಅವರಿಗೆಲ್ಲರಿಗೂ ಅತಿ ಹೆಚ್ಚಿನ ಲಾಭ ಅನ್ನೋದನ್ನ ಗುರುವು ತಂದು ಕೊಡ್ತಾರೆ. ಗುರುವು ನಿಮಗೆ ಕಾಮ ತ್ರಿಕೋಣಗಳ ಭಾವಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದೆ. ಗುರುವಿಗೆ 3 ದೃಷ್ಟಿಗಳಿರುತ್ತೆ. 2 ವಿಶೇಷ, ಒಂದು ಎಲ್ಲರಿಗಿರುವ ಹಾಗೆ ಸಪ್ತಮ ದೃಷ್ಟಿ ಇರುತ್ತದೆ. ಗುರುವಿನ ಒಂದು ಪಂಚಮ ದೃಷ್ಟಿ ಲಾಭ ಸ್ಥಾನಗಳ ಮೇಲೆ ಬೀಳ್ತಾ ಇದೆ. ಹಾಗೆ ಗುರುವಿನ ಭಾಗ್ಯ ದೃಷ್ಟಿ ತೃತೀಯ ಭಾವದ ಮೇಲೆ ಬೀಳ್ತಾ ಇದೆ. ಸೊ ಇದೇನು ಹೇಳುತ್ತೆ, ಎಷ್ಟು ಎಫರ್ಟ್ಸ್ ಹಾಕ್ತಿರೋ ಅಷ್ಟು ನಿಮ್ಮ ಇಚ್ಛೆಯನ್ನು ಪೂರ್ಣ ಮಾಡ್ತೀನಿ ಅಂತ ಗುರು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಹಿರಿಯ ಸಹೋದರರಿಂದ ಒಂದು ಸಹಕಾರ, ಲಾಭ ಅನ್ನೋದಾಗುತ್ತೆ. ಸ್ನೇಹಿತರುಗಳೆಲ್ಲ ಈಗ ನಿಮಗೆ ಲಾಭದಾಯಕವಾಗ್ತಾರೆ. ಯಾರು ದೂರವಾಗಿದ್ದರು ಅವರೆಲ್ಲ ಒಂದು ಹೊಸ ಆಫರ್ಗಳನ್ನ, ಒಂದು ಬಿಸ್ನೆಸ್ ಒಪ್ಪಂದಗಳನ್ನ ತಂದು ಕೊಡ್ತಾರೆ. ನಿಮಗೆ ಹೆಚ್ಚಿನ ಲಾಭ ಆಗುತ್ತೆ. ಹಾಗೆ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಒಂದು ವಿಶೇಷ ಸ್ಥಾನಮಾನ ಸಿಗುತ್ತೆ. ನೆಟ್ವರ್ಕ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ನಿಮ್ಮ ನೆಟ್ವರ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಕಮ್ಯುನಿಕೇಷನ್ ಫೀಲ್ಡಲ್ಲಿ ಯಾರಿದ್ದೀರಾ, ಸೋಷಿಯಲ್ ಮೀಡಿಯಾ, ಹಾಗೆ ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ರೈಟಿಂಗು, ಸ್ಪೋರ್ಟ್ಸ್, ಈ ಥರ ಕ್ಷೇತ್ರಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಗುರುವಿನ ನವಮ ದೃಷ್ಟಿ ತೃತೀಯ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ಈ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ ಮತ್ತು ಅನುಕೂಲ ಅನ್ನೋದು ಆಗಿ ಬರುತ್ತೆ. ಹಾಗೆ ಗುರುವಿನ ಒಂದು ನೇರ ದೃಷ್ಟಿ ಲಗ್ನ ಭಾವದ ಮೇಲೆ ಬೀಳ್ತಾ ಇದೆ. ನಿಮ್ಮಲ್ಲಿ ಒಂದು ಕಳೆದ ವರ್ಷ ಇದ್ದಂಥ ಒಂದು ಮೋಡ ತುಂಬಿಕೊಂಡಿತ್ತು, ನಿಮ್ಮ ಮೋಡ ಆವರಿಸ್ಕೊಂಡಿತ್ತು ನಿಮಗೆ, ಅದೆಲ್ಲವೂ ಸರಿತಾ ಹೋಗುತ್ತೆ. ಮತ್ತು ನನ್ನ ವ್ಯಕ್ತಿತ್ವ ಏನು, ನನ್ನ ಸಮಾಜದಲ್ಲಿ ನನ್ನ ಸ್ಥಾನಮಾನ ಏನು, ನನ್ನ ಗೌರವವೇನು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀರಾ. ಯಾಕೆಂದರೆ ಗುರುವಿನ ರಾಶಿ ಆಗಿರೋದ್ರಿಂದ ಗುರುವಿಗೆ ಮಾತು ಹಾಗೆ ಗೌರವ ತುಂಬ ವ್ಯತ್ಯಾಸ. ಧನಸ್ಸು ರಾಶಿಯವರಿಗೂ ಮಾನ ಮತ್ತು ಗೌರವ ಅನ್ನೋದು ತುಂಬಾ ಅವರು ಅದಕ್ಕೆ ಒತ್ತು ಕೊಡ್ತಾರೆ. ಹಾಗಾಗಿ ನಿಮ್ಮ ಸ್ಥಾನಮಾನ ಇಂಪ್ರೂವ್ ಆಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಕಾಣುತ್ತೆ. ಕಳೆದ ವರ್ಷ ತುಂಬ ಜನ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ರಿ. ಹಾಗೆ ಶುಗರು ಇದ್ರ ಬಗ್ಗೆನೂ ತುಂಬ ತಲೆ ಕೆಡಿಸ್ಕೊಂಡಿದ್ರಿ. ಅದೆಲ್ಲವೂ ಗುಣವಾಗ್ತಾ ಬರುತ್ತದೆ. ಹಾಗೆ ಗುರುವು ಸಪ್ತಮ ಭಾವದಿಂದ ನವಮ ದೃಷ್ಟಿಯಿಂದ ತೃತೀಯ ಭಾವ ನೋಡ್ತಾ ಇದ್ದಾರೆ. ಕಿರಿಯ ಸಹೋದರರು ಇರ್ತಾರಲ್ಲ, ನಿಮ್ಮ ಯಂಗರ್ಸ್ ಆಫೀಸ್ ಸ್ಟಾಫ್ ಇರ್ಬೋದು ಅಥವಾ ಕಿರಿಯ ಸಹೋದರರು ಇರ್ಬೋದು, ಅವರು ನಿಮಗೆ ಹೆಚ್ಚಿನ ಸಹಕಾರಿ ಆಗ್ತಾರೆ. ಹಾಗೆ ಗುರು ಜ್ಞಾನಕಾರಕ ಆಗಿರೋದ್ರಿಂದ ನಿಮ್ಮ ಒಂದು ಸ್ಕಿಲ್ಸ್ ಅಂದರೆ ನೀವು ಮಾಡೋ ಕ್ಷೇತ್ರಗಳಲ್ಲಿ ಒಂದು ಜ್ಞಾನ ಅನ್ನೋದು ಎದ್ದು ಕಾಣುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಆ ಜ್ಞಾನ ಎದ್ದು ಕಾಣುತ್ತೆ. ನಿಮ್ಮ ನಾಲೆಡ್ಜನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ನೀವೆಷ್ಟು ಸ್ಕಿಲ್ಫುಲ್ಲಾಗಿ ವರ್ಕ್ ಮಾಡ್ತಾ ಹೋಗ್ತೀರೋ ಅಷ್ಟು ಲಾಭವನ್ನು ನೀವು ಪಡ್ಕೋಬೋದು. ಹಾಗೆ ಯಾರು ಒಂದು ಜ್ಞಾನ ಕ್ಷೇತ್ರದಲ್ಲಿದ್ದೀರಾ, ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಾ, ಇವರಿಗೆ ಅಧಿಕ ಅವಕಾಶಗಳು ಬರುತ್ತೆ. ಈ ವರ್ಷ ನೀವು ಗುರುವಿನಿಂದ ಹೆಚ್ಚಿನ ಶುಭ ಫಲಗಳನ್ನೇ ಅನುಭವಿಸ್ತೀರಾ. ನೀವು ಇನ್ನೂ ಶುಭ ಫಲಗಳು ಬರಬೇಕು ಅಂದರೆ ಗುರು ವಾಯುತತ್ವದ ರಾಶಿ ಮೇಲೆ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ತೋತ್ರ ಪಠಣೆ ಅನ್ನೋದು ತುಂಬ ಮುಖ್ಯ. ಸೊ ಹಾಗಾಗಿ ನೀವು ಗುರು ದಕ್ಷಿಣಾಮೂರ್ತಿಯವರ ಸ್ತೋತ್ರ ಪಠಣೆ ಮಾಡೋದ್ರಿಂದ ಹೆಚ್ಚೆಲ್ಲ ಶುಭ ಫಲಗಳನ್ನ ನೀವು ಪಡಿಬೋದು. ಓಂ ದಕ್ಷಿಣಾಮೂರ್ತೆ ವಿದ್ಮಹೇ ಧ್ಯಾನಸ್ಥಾಯ ಧೀಮಹಿ
ತನ್ನೋ ದೀಶಃ ಪ್ರಚೋದಯತ್. ಇದು ದಕ್ಷಿಣಾಮೂರ್ತಿಯವರ ಗಾಯತ್ರಿ ಮಂತ್ರ. ಇದನ್ನ ಡೈಲಿ ನೀವು ಪಠನೆ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಧನಸ್ಸು ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.